ವಿಪಕ್ಷ ನಾಯಕ ಯಾರು ಹಾಗಾದ್ರೆ ನನ್ ಅದರ್ ದೆನ್ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನೇ ಆಯ್ಕೆ ಮಾಡಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ ಏನಾಯಿತು ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಮೀಟಿಂಗ್, ಅದರಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಆಯ್ಕೆ ಮಾಡಲಾಗಿದೆ ಅಂತ. ರಾಹುಲ್ ಗಾಂಧಿ ಒಪ್ಕೋತಾರ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಒಪ್ಪಿಗೆಗಾಗಿ ನಾಯಕರುಗಳು ಕಾಯ್ತಾ ಇದ್ದಾರೆ. ಸೊ ಅದು ಅಲ್ಲಿಗೆ ಒಂದು ಹಂತಕ್ಕೆ ಕ್ಲಿಯರ್ ಆಯಿತು ಅಂತ ಹೇಳಬೇಕು. ಕಾಂಗ್ರೆಸ್ನಲ್ಲಿ ಅದು ವಿರೋಧ ಪಕ್ಷದ ನಾಯಕನ ಸ್ಥಾನ ಇರಲಿ ಅಥವಾ ಬೇರೆ ಇನ್ಯಾವುದೇ ಪ್ರಮುಖ ಹುದ್ದೆ, ಅತ್ಯಂತ ಪ್ರಮುಖ ಹುದ್ದೆ ಇರಲಿ, ಮೊದಲ ಪ್ರಾಶಸ್ತ್ಯ ಗಾಂಧಿ ಕುಟುಂಬಕ್ಕೆ ಅನ್ನೋದು ಈಗಲೂ ಕೂಡ ಅದೇ ರೀತಿನಲ್ಲೇ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಕಮಿಟಿ ಮೀಟಿಂಗ್ ನಡೆಯುತ್ತೆ, ಕಾರ್ಯಕಾರಿ ಸಮಿತಿಯ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಒನ್ಸ್ ಅಗೈನ್ ರಾಹುಲ್ ಗಾಂಧಿ ಅವರನ್ನ ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಸೊ ಅದಕ್ಕೆ ಈಗ ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸಿದ್ದಾರಾ ಅಥವಾ ಇನ್ನೂ ಒಪ್ಪಿಗೆ ಸೂಚಿಸಬೇಕಾ? ಅವರು ಒಪ್ಪದೇ ಇದ್ರೆ ಹಾಗಾದ್ರೆ ಮತ್ತೆ ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆಸ್ ಆಫ್ ನೌ ರಾಹುಲ್ ಗಾಂಧಿ ಅವರನ್ನ ವಿಪಕ್ಷ ನಾಯಕ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಅವರ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾರೆ. ದೆಹಲಿಯಲ್ಲಿ ಬಹಳ ಮಹತ್ವದ ಒಂದು ನಿರ್ಣಯವನ್ನ ಕಾಂಗ್ರೆಸ್ ಇವತ್ತು ಮತ್ತೊಮ್ಮೆ ತೆಗೆದುಕೊಂಡಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಏನಿದೆ ಸಿಡಬ್ಲ್ಯೂಸಿ, ಅದರ ಮೀಟಿಂಗ್ ಆಗತ್ತೆ. ಅದರಲ್ಲಿ ಒನ್ಸ್ ಅಗೇನ್ ನನ್ ಅದರ್ ದೆನ್ ರಾಹುಲ್ ಗಾಂಧಿ ಅವರನ್ನೇ ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಇಷ್ಟು ದಿನ ಕಾಂಗ್ರೆಸ್ ಇಷ್ಟು ವರ್ಷ ತನ್ನ ಅವನತಿಗಾಗಿ ಅಂದರೆ ಏನು ಕಾಂಗ್ರೆಸ್ನ ಒಂದು ಡಿಕ್ಲೈನ್ ಏನು ಕಾಣ್ತಾ ಬಂದ್ವಲ್ಲ ನಾವು, ಇದಕ್ಕೆ ಕುಟುಂಬ ರಾಜಕಾರಣದ ಆ ಒಂದು ಬಲೆಯಲ್ಲಿ ಅದು ಸಿಕ್ಕಾಕೊಂಡಿರೋದೇ ಕಾರಣ, ಅದರಿಂದ ಹೊರಬರೋಕ್ಕೆ ಸಾಧ್ಯ ಆಗದೇ ಇರೋದೇ ಕಾರಣ, ಬೇರೆ ಬೇರೆ ನಾಯಕರನ್ನ ಆಯ್ಕೆ ಮಾಡದೇ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಒಂದು ನಿರ್ಣಯ ಕಾಂಗ್ರೆಸ್ನಲ್ಲಿ ಹೊರಬಿದ್ದಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೊ ವಿಪಕ್ಷ ನಾಯಕ ಯಾರು ಹಾಗಾದ್ರೆ ನನ್ ಅದರ್ ದೆನ್ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನೇ ಆಯ್ಕೆ ಮಾಡಿದ್ದಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ ಏನಾಯಿತು ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಮೀಟಿಂಗ್, ಅದರಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಆಯ್ಕೆ ಮಾಡಲಾಗಿದೆ ಅಂತ. ರಾಹುಲ್ ಗಾಂಧಿ ಒಪ್ಕೋತಾರ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಒಪ್ಪಿಗೆಗಾಗಿ ನಾಯಕರುಗಳು ಕಾಯ್ತಾ ಇದ್ದಾರೆ. ಸೊ ಅದು ಅಲ್ಲಿಗೆ ಒಂದು ಹಂತಕ್ಕೆ ಕ್ಲಿಯರ್ ಆಯಿತು ಅಂತ ಹೇಳಬೇಕು. ಕಾಂಗ್ರೆಸ್ನಲ್ಲಿ ಅದು ವಿರೋಧ ಪಕ್ಷದ ನಾಯಕನ ಸ್ಥಾನ ಇರಲಿ ಅಥವಾ ಬೇರೆ ಇನ್ಯಾವುದೇ ಪ್ರಮುಖ ಹುದ್ದೆ, ಅತ್ಯಂತ ಪ್ರಮುಖ ಹುದ್ದೆ ಇರಲಿ, ಮೊದಲ ಪ್ರಾಶಸ್ತ್ಯ ಗಾಂಧಿ ಕುಟುಂಬಕ್ಕೆ ಅನ್ನೋದು ಈಗಲೂ ಕೂಡ ಅದೇ ರೀತಿನಲ್ಲೇ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಕಮಿಟಿ ಮೀಟಿಂಗ್ ನಡೆಯುತ್ತೆ, ಕಾರ್ಯಕಾರಿ ಸಮಿತಿಯ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಒನ್ಸ್ ಅಗೈನ್ ರಾಹುಲ್ ಗಾಂಧಿ ಅವರನ್ನ ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಸೊ ಅದಕ್ಕೆ ಈಗ ರಾಹುಲ್ ಗಾಂಧಿ ಒಪ್ಪಿಗೆ ಸೂಚಿಸಿದ್ದಾರಾ ಅಥವಾ ಇನ್ನೂ ಒಪ್ಪಿಗೆ ಸೂಚಿಸಬೇಕಾ? ಅವರು ಒಪ್ಪದೇ ಇದ್ರೆ ಹಾಗಾದ್ರೆ ಮತ್ತೆ ಯಾರು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆಸ್ ಆಫ್ ನೌ ರಾಹುಲ್ ಗಾಂಧಿ ಅವರನ್ನ ವಿಪಕ್ಷ ನಾಯಕ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಅವರ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾರೆ. ದೆಹಲಿಯಲ್ಲಿ ಬಹಳ ಮಹತ್ವದ ಒಂದು ನಿರ್ಣಯವನ್ನ ಕಾಂಗ್ರೆಸ್ ಇವತ್ತು ಮತ್ತೊಮ್ಮೆ ತೆಗೆದುಕೊಂಡಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಏನಿದೆ ಸಿಡಬ್ಲ್ಯೂಸಿ, ಅದರ ಮೀಟಿಂಗ್ ಆಗತ್ತೆ. ಅದರಲ್ಲಿ ಒನ್ಸ್ ಅಗೇನ್ ನನ್ ಅದರ್ ದೆನ್ ರಾಹುಲ್ ಗಾಂಧಿ ಅವರನ್ನೇ ವಿಪಕ್ಷ ನಾಯಕ ಸ್ಥಾನಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಇಷ್ಟು ದಿನ ಕಾಂಗ್ರೆಸ್ ಇಷ್ಟು ವರ್ಷ ತನ್ನ ಅವನತಿಗಾಗಿ ಅಂದರೆ ಏನು ಕಾಂಗ್ರೆಸ್ನ ಒಂದು ಡಿಕ್ಲೈನ್ ಏನು ಕಾಣ್ತಾ ಬಂದ್ವಲ್ಲ ನಾವು, ಇದಕ್ಕೆ ಕುಟುಂಬ ರಾಜಕಾರಣದ ಆ ಒಂದು ಬಲೆಯಲ್ಲಿ ಅದು ಸಿಕ್ಕಾಕೊಂಡಿರೋದೇ ಕಾರಣ, ಅದರಿಂದ ಹೊರಬರೋಕ್ಕೆ ಸಾಧ್ಯ ಆಗದೇ ಇರೋದೇ ಕಾರಣ, ಬೇರೆ ಬೇರೆ ನಾಯಕರನ್ನ ಆಯ್ಕೆ ಮಾಡದೇ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಒಂದು ನಿರ್ಣಯ ಕಾಂಗ್ರೆಸ್ನಲ್ಲಿ ಹೊರಬಿದ್ದಿದೆ.